ಆರ್ಬಿಐ ಹಾಗೂ ಸೆಬಿಯಿಂದ ಅನುಮತಿ ಪಡೆಯದೆ ಕೊಟ್ಟಿ ಪರವಾನಗಿಯ ಮೂಲಕ ನಗರದಲ್ಲಿ ಬ್ಯಾಂಕ್ ವಹಿವಾಟು ನಡೆಸಿ ಸಾರ್ವಜನಿಕರನ್ನ ವಂಚಿಸುತ್ತಿರುವ ಆರ್ಎಫ್ಐಬಿ ಎಂಬ ಸಂಸ್ಥೆ ವಿರುದ್ಧ ಪೊಲೀಸ್ ಇಲಾಖೆ ಶೀಘ್ರವೇ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಭೀಮಸೇನ್ ಜಿಲ್ಲಾಧ್ಯಕ್ಷ ಆರ್ ಸೂರ್ಯಪ್ರಕಾಶ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿತ್ರದುರ್ಗ ನಿವಾಸಿ ಅವಿನಾಶ್ ಎಂಬಾತ ಸಿದ್ದವೀರಪ್ಪ ಬಡಾವಣೆಯಲ್ಲಿ ರೂರಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಹೆಸರಿನಲ್ಲಿ 100ಕ್ಕೆ 30 ರೂಪಾಯಿಯಂತೆ ಬಡ್ಡಿ ನೀಡುವುದಾಗಿ ಸುಮಾರು 1 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ 400ಕ್ಕೂ ಹೆಚ್ಚು ಜನರಿಂದ ಪಡೆದು 1 ವರ್ಷದಿಂದ ವಂಚಿಸಿದ್ದಾನೆ. ಜೊತೆಗೆ ಆತನ ಬ್ಯಾಂಕ್ನ ಸಿಬ್ಬಂದಿಗಳಿಗೂ ಸಂಬಳ ನೀಡದೆ ತಲೆಮರೆಸಿಕೊಂಡು ಓಡಾಡುತ್ತಿದ್ದಾನೆ. ಈತನನ್ನ ಕೂಡಲೇ ಬಂಧಿಸಿ ವಂಚನೆಗೊಳಗಾದ ಸಾರ್ವಜನಿಕರಿಗೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದರು. ಈ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಐಜಿಪಿಗೆ ದೂರು ನೀಡಿದ್ದು ಶೀಘ್ರವೇ ತನಿಖೆ ನಡೆಸುವಂತೆ ಭೀಮಸೇನ್ ಆಗ್ರಹಿಸುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸೇನೆಯ ಸದಸ್ಯರಾದ ಪುಂಡಲಿಕ್, ದರ್ಶನ್ ಹಾಗೂ ಸಂದೀಪ್ ಉಪಸ್ಥಿತರಿದ್ದರು. ಒಂದು ಖಾಸಗಿ ಸಂಸ್ಥೆಗಳು ಹೊಸ ಹೆಸರುಗಳನ್ನು ಇಟ್ಕೊಂಡು ಜನರಲ್ಲಿ ಹಣವನ್ನು ಸುಲಿಗೆ ಮಾಡುತ್ತಾ ಬ್ಯಾಂಕ್ ಅನ್ನೋ ಒಂದು ಖಾಸಗಿ ವಲಯಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡಿಕೊಂಡು ದೋಖಾ ಮಾಡುವಂಥ ಕಾರ್ಯವನ್ನು ನಡೆಸ್ತಾ ಇದೆ. ಅದರಲ್ಲಿ ನಮಗೆ ಒಂದು ಸ್ಟಿಂಗ್ ಕಾರ್ಯಾಚರಣೆ ಮೂಲಕ ಪತ್ತೆ ಹಚ್ಚಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಿದ್ದವೀರಪ್ಪ ಬಡಾವಣೆಯಲ್ಲಿ RFIB ಅಂತೇಳಿ ಒಂದು ಸಂಸ್ಥೆ ಹೊಸದಾಗಿ ಹುಟ್ಕೊಂಡಿದೆ. ಆ RFIB ಸಂಸ್ಥೆ ಏನು ಮಾಡ್ತಿದೆ ಅಂದರೆ 100 ರೂಪಾಯಿಗೆ 30 ರೂಪಾಯಿ ಇಂಟ್ರೆಸ್ಟ್ ಹಾಕಿ ಕೊಡ್ತೀವಿ ಅಂತೇಳಿ ಜನರಿಗೆ, ಅಂದರೆ ದಿನಕೂಲಿ ಕೆಲಸ ಮಾಡುವಂಥ, ಹಮಾಲಿ ಕೆಲಸ ಮಾಡುವಂಥ, ಪೇಂಟ್ ಕೆಲಸ ಮಾಡುವಂಥ ಬಡವರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಬಿಟ್ಟು ವಂಚನೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯ ದಾಖಲಾತಿಗಳನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಪೊಲೀಸ್ ಇಲಾಖೆಗೆ ಮತ್ತು SP ಮೇಡಮ್ ಅವರಿಗೆ ಈ ಒಂದು ದೂರನ್ನು ನೀಡಿರ್ತೇವೆ. ದೂರನ್ನು ನೀಡಿದ್ದೇನಪ್ಪ ಅಂದರೆ 16/8/2024 ಒಂದು SP ಮೇಡಮ್ ಅವರಿಗೆ ದೂರು ಕೊಟ್ಟಿದ್ವಿ. ತದನಂತರ ಸ್ಥಳೀಯ ಪೊಲೀಸ್ ಸ್ಟೇಷನ್ ಆದಂಥ ವಿದ್ಯಾನಗರ ಸ್ಟೇಷನ್ಗೆ 10/7/2024 ಒಂದು ದೂರನ್ನು ಕೊಟ್ಟಿದ್ವಿ. 10/7/2024 ದೂರನ್ನು ಕೊಟ್ಟಾಗ ಅವರು DBT ಅಂದರೆ ಸ್ಟೇಷನಲ್ಲೇ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಡು ಸಂಬಂಧಪಟ್ಟ ಮೂಲ ಮಾಲೀಕರು ಏನಿದ್ರು ಆ ವ್ಯಕ್ತಿಗಳನ್ನ ಕರೆಸ್ಕೊಂಡು ಅವರಿಗೆ ಸರಿಯಾದ ರೀತಿ ದಾಖಲಾತಿನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದರು. ಆ ದಾಖಲಾತಿನ ತೆಗೆದುಕೊಂಡು ಬರೋದಕ್ಕೆ 1 ತಿಂಗಳು ಸಮಯಾವಕಾಶ ತಗೊಂಡು 1 ತಿಂಗಳ ನಂತರ ಅವರು ಯಾವುದೇ ರೀತಿ ದಾಖಲಾತಿ ತರದೇ ಇದ್ದದಕ್ಕೆ ನಾವು ಮತ್ತೆ ಸ್ಟೇಷನಲ್ಲಿ ವಿಸಿಟ್ ಮಾಡಿ ಯಾಕೆ ನೀವು ಕ್ರಮ ತೊಗೊತಿಲ್ಲ ಅಂತ ಅಂದಾಗ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಪೊಲೀಸ್ ಇಲಾಖೆ ನಾವು SP ಮೇಡಮ್ ಅವ್ರ ಗಮನಕ್ಕೆ ಹಾಕಿದ್ವಿ. SP ಮೇಡಮ್ ಅವರಿಗೆ 16/8ಕ್ಕೆ ಗಮನಕ್ಕೆ ಹಾಕಿ ಅಲ್ಲಿಯೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಆಗದೇ ಇದ್ದಾಗ ನಾವು ಒಂದು 15 ದಿನದ ನಂತರ, ಅಂದರೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ 10ನೇ ತಾರೀಕೇನೋ ಅನಿಸುತ್ತೆ, IG ಸಾಹೇಬ್ರ ಹತ್ರ ಹೋಗಿ ನೇರವಾಗಿ ಅವ್ರ ಹತ್ರ ಈ ಬ್ಯಾಂಕಿಗೆ ಸಂಬಂಧಪಟ್ಟ ಖಾಸಗಿ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಮೋಸದ ಒಂದು ಜಾಲವನ್ನು ಸಂಪೂರ್ಣವಾಗಿ ಬಿಡಿಸಿ ಹೇಳಿದಾಗ IG ಸಾಹೇಬರು DSP ಸಾಹೇಬರಿಗೆ ಫೋನ್ ಮಾಡಿ ಇಂಥ ವ್ಯಕ್ತಿಗಳು ಈ ರೀತಿ ಅಕ್ರಮ ಮಾಡ್ತಾ ಇದ್ದಾರೆ, ಅದು ಯಾರು ಏನು ಅನ್ನೋದನ್ನು ಕೂಲಂಕುಷ ಪರಿಶೀಲನೆ ಮಾಡಿಬಿಟ್ಟು 24 ಅವರ್ಸಲ್ಲಿ ನಮ್ಮ ಮುಂದೆ ಹಾಜರುಪಡಿಸಿ ಅಂತ ಹೇಳಿದರು. ಆ ಮೂಲಕ ಅವ್ರು ಏನು ಮಾಡಿದ್ರು, ಆ ಮಾಲೀಕರನ್ನು ಕರೆ ತಂದು ಎಲ್ಲ ವಿಚಾರಣೆ ಮಾಡಿದಾಗ ಅಲ್ಲಿರುವಂಥ ಎಲ್ಲ ಸತ್ಯಾಸತ್ಯತೆಗಳು ಬಯಲಿಗೆ ಬಂತು. ಇದರಿಂದ ಗೊತ್ತಾಗಿರೋಂಥ ವಿಷಯ ಏನಪ್ಪ ಅಂದರೆ, ಜನರಿಗೆ ಯಾವುದೇ ರೀತಿಯ ಇಲ್ಲಿವರೆಗೂ ಆಯಿತು ಅವರು ಹೇಳಿರುವಂಥ 1 ರೂಪಾಯಿನೂ ಕೂಡ ಕೊಟ್ಟಿಲ್ಲ. ಜನರಿಂದನೇ ವಸೂಲಿ ಮಾಡ್ಕೊಂಡಿದ್ದಾರೆ. ಹತ್ತತ್ರ 80ರಿಂದ 1 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ.